ಗೈಸ್ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದಾರೆ ಯೂಟ್ಯೂಬರ್ಸ್ಗೆಲ್ರಿಗೂ ಕೂಡ ಈ ಥರದೊಂದು ಮೇಲ್ ಬಂದಿರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ, ಇದರಲ್ಲಿ ಏನಿದೆ, ಏನು ಕಳಿಸಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಕೆಲವು 2 ಅಪ್ಡೇಟ್ಸ್ಗಳು, ಸಣ್ಣ ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಮೇಲಲ್ಲಿ. ಅದನ್ನು ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿಬಿಡಿ, ಆಯಿತಾ? ಸೊ ಬನ್ನಿ. ಸೊ ಮೊದಲನೇದಾಗಿ ಈ ಥರದೊಂದು ಮೇಲ್ ಬಂದಿದೆ. ಸೊ ಮೇಲ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಒಂದು ಮೇಲಲ್ಲಿ ಏನಿದೆ ಅಂತಂದರೆ, ಇವರ್ ಫೆಬ್ರವರಿ ಮಂತಿನ ರಿವ್ಯೂ ಇಸ್ ಹಿಯರ್ ಅಂತ ಅಂದ್ಬಿಟ್ಟು. ಸೊ ನನ್ನ ಲಾಸ್ಟ್ ಮಂತಲ್ಲಿ ನನ್ನ ಒಂದು ಚಾನಲ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನ್ನ ಒಂದು ಡೇಟಾನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಸೊ ನಂದು ರೀಸೆಂಟ್ಲಿ ಲಾಸ್ಟ್ ಮಂತಲ್ಲಿ ಈ ಒಂದು ವಿಡಿಯೋ ಜಾಸ್ತಿ ವಾಚ್ ಮಾಡಿರುವಂಥ ವಿಡಿಯೋ ಆಗಿರುತ್ತೆ. ಸೊ ಯೂಟ್ಯೂಬಿಂದ ದುಡ್ಡು ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಜಾಸ್ತಿ ನೋಡಿದ್ದಾರೆ, ಅದಕ್ಕೋಸ್ಕರ ಆ ಒಂದು ವಿಡಿಯೋನ ಹೈಲೈಟ್ ಮಾಡಿ ಯೂಟ್ಯೂಬ್ ಅವರು ನನಗೆ ಕಳಿಸಿದ್ದಾರೆ. ಸೊ ನಿಮ್ಮದು ಯಾವ ವಿಡಿಯೋ ಹೈಲೈಟ್ ಆಗಿದೆ ಅನ್ನೋದನ್ನ ನಾನು ಕಮೆಂಟ್ ಹಾಕಿ. ಸೊ ಅದಾದಮೇಲೆ ಯುವರ್ ಚಾನಲ್ ಅಪ್ಡೇಟ್ಸ್ ಫ್ರಮ್ ಲಾಸ್ಟ್ ಮಂತ್ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾನು ಒಂದು ತಿಂಗಳಲ್ಲಿ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸಿದ್ದಾರೆ. 57 ನ್ಯೂ ವೀಡಿಯೋಸ್. ಓಕೆ, 30 ದಿನದಲ್ಲಿ 57 ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಅಂದರೆ ಒಂದೊಂದು ದಿನಕ್ಕೆ ಒಂದೊಂದಕ್ಕಿಂತ ಹೆಚ್ಚು ವೀಡಿಯೋಸ್ಗಳು ಹಾಕಿದ್ದೀನಿ ಅಲ್ವಾ, ಒಂದು ರೇಂಜಿಗೆ ನೋಡೋದಾದರೆ. ಸೊ 31 ದಿನಕ್ಕೆ 57 ವೀಡಿಯೋ ಹಾಕಿದ್ದೀನಿ. ಸೊ ಇಲ್ಲಿ ಅವ್ರು ಕೆಳಕೊಟ್ಟಿದ್ದಾರೆ, ವಾವ್ ಗ್ರೇಟ್ ವರ್ಕ್, ರಿಮೆಂಬರ್ ಟು ಕೀಪ್ ಯುವರ್ ವೆಲ್ ಬೀಯಿಂಗ್ ಇನ್ ಮೈಂಡ್ ಆ್ಯಂಡ್ ಎಸ್ಟಾಬ್ಲಿಷ್ ಎ ಸಸ್ಟೈನಬಲ್ ಸ್ಕೆಡ್ಯೂಲ್ ಫಾರ್ ಯು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ಆದಷ್ಟು ನಾನು ಎಲ್ರಿಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ಅದೇ ಸಜೆಸ್ಟ್ ಮಾಡೋದು. ಸೊ ಆದಷ್ಟು ವೀಡಿಯೋಸ್ಗಳನ್ನ ಆಗ್ತಾಯಿರಿ, ಆಯಿತಾ? ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ವೀಡಿಯೋಸ್ಗಳು ಆಗ್ತೇ ಕೂಡ ಇರಬೇಡಿ. ಓಕೆ, ಸೊ ಇದು ನಾನು ನಿಮಗೆ ಫಸ್ಟು ಒಂದು ಮಾತು ಹೇಳೋದು. ಆ್ಯಂಡ್ ಕೆಳಗಡೆ ನಮ್ಮ ಚಾನಲ್ ಲಾಸ್ಟ್ ಮಂತ್ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಮಂತ್ ಡೇಟಾ ಬಂದಾಗ ನಾನು ಹೇಳಿದ್ದೆ ಸಮಥಿಂಗ್ 4000 ಸಬ್ಸ್ಕ್ರೈಬರ್ಸ್ ಲಾಸ್ಟ್ ಮಂತಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಆದಷ್ಟು 5000 ಮಾಡಿ ನೆಕ್ಸ್ಟ್ ಮಂತಲ್ಲಿ ಅಂತ ಹೇಳಿದ್ದೆ. ಸೊ ತುಂಬ ಜನ ವೀಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಈ ಮಂತಲ್ಲಿ ನಾವು ಅಂದರೆ ಲಾಸ್ಟ್ ಮಂತಲ್ಲಿ 5474 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಿಮ್ಮ ಚಾನಲ್ಗೆ ಎಷ್ಟಾಗಿದೆ ಅಂತ ಕಮೆಂಟ್ ಹಾಕಿ. ಓಕೆ, ಸೊ ಇನ್ನು ಟೋಟಲ್ ವ್ಯೂಸ್ ಬಂದರೆ ಲಾಸ್ಟ್ ಮಂತಲ್ಲಿ 7,03,000 ವ್ಯೂಸು ಬಂದಿದೆ ನನಗೆ. ಆ್ಯಂಡ್ 1.5 ಮಿಲಿಯನ್ ವಾಚ್ ಟೈಮು ಕೂಡ ಬಂದಿದೆ, ಸಿಕ್ಕಿದೆ ಲಾಸ್ಟ್ ಮಂತಲ್ಲಿ. ಸೊ ಇದು ನನ್ನ ಒಂದು ಚಾನಲ್ ಡೇಟಾ. ಇವಾಗ ನಮಗೆ ಯೂಟ್ಯೂಬ್ ಕಡೆಯಿಂದ 2 ಇಂಪಾರ್ಟೆಂಟ್ ಅಪ್ಡೇಟ್ನ ಇಲ್ಲಿ ನಮಗೆ ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಸೊ ಬನ್ನಿ ಅದನ್ನು ನಾವು ನೋಡೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು ಆಟೋಮೆಟಿಕಲಿ ಅಡ್ಜಸ್ಟ್ ಯುವರ್ ಕಂಟೆಂಟ್ ಫಾರ್ ಶಾರ್ಟ್ಸ್ ಅಂತ ಇದೆ. ಸೊ ಈಗ ನಿಮಗೆ ಏನಂತಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಮಾಡಬೇಕು ಅಂತ ಇರ್ತೀರಾ. ಸೊ ನೀವು ಆಲ್ರೆಡಿ ಲಾಂಗ್ ವೀಡಿಯೋ ಹಾಕಿರ್ತೀರಾ, ಆ ಒಂದು ವೀಡಿಯೋನ ನೀವು ಶಾರ್ಟ್ಸಾಗಿ ಕನ್ವರ್ಟ್ ಮಾಡ್ಬೋದು, ಅಥವಾ ನೀವೇ ಒಂದು ಶಾರ್ಟ್ ವೀಡಿಯೋನೇ ಅಪ್ಲೋಡ್ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಸೈಜನ್ನು ನೀವು ಸೆಲೆಕ್ಟ್ ಮಾಡ್ತಿರಲ್ಲ, ಅದರಲ್ಲಿ ನಿಮಗೆ ಮೇಯ್ನ್ ಥೀಮ್ ಏನಿದೆ ಅಂದರೆ, ಈಗ ನಾವೇನೋ ಒಂದು ತೋರಿಸ್ಬೇಕು ಅಂತ ಇರ್ತೀವಿ. ಈಗ ವೀಡಿಯೋದಲ್ಲಿ ಯಾರ್ಯಾರು ಅಕ್ಕಪಕ್ಕ ಇರ್ತಾರೆ, ಸೊ ಮೇಯ್ನು ನಿಮ್ಮದು ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಫೋಕಸ್ ಮಾಡೋದಕ್ಕೆ ಯೂಟ್ಯೂಬ್ ಅವರು ಒಂದು ಟೂಲ್ನ ಕೊಟ್ಟಿದ್ದಾರೆ. ಇದರಿಂದ ಇವಾಗ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಅದು ಒಂದು ಕ್ಯಾಮ್ರಾದು ಒಂದು ಫೋಕಸ್ ಟೈಪ್ ಒಂದು ಟೂಲ್ ಸಿಗುತ್ತೆ ನಿಮಗೆ. ಅದರಿಂದ ನಿಮ್ಮದು ಮೇಯ್ನ್ ಸಬ್ಜೆಕ್ಟ್ ಏನಿದೆ ಅದನ್ನು ನೀವು ಫೋಕಸ್ ಮಾಡ್ಬೋದು. ಇದೊಂದು ಈಸಿ ಆಗ್ತಾಯಿದೆ. ಮುಂಚೆ ಎಲ್ಲ ನೀವು ಇದನ್ನು ಎಡಿಟ್ ಮಾಡಿ ಇದು ಮಾಡ್ಕೊಂಡು ಮಾಡಬೇಕಿತ್ತು. ನೀವೆಲ್ಲಿದ್ದೀರಾ ಅಲ್ಲಿಗೆ ಮಾತ್ರ ಕ್ಯಾಮ್ರಾನ ಕರೆಕ್ಟಾಗಿ ಇದು ಮಾಡಿ ಕಟ್ ಮಾಡಿ ಎಲ್ಲ ಮಾಡಬೇಕಿತ್ತು. ಬಟ್ ಇವಾಗ ಯೂಟ್ಯೂಬಲ್ಲೇ ಆಟೋಮೆಟಿಕಲಿ ಟ್ರ್ಯಾಕ್ ಮಾಡೋ ಥರ ಒಂದು ಇದು ಕೊಟ್ಟಿದ್ದಾರೆ. ಸೊ ಅದೊಂದು ಬೆನಿಫಿಟ್ ಸಿಗುತ್ತೆ, ನಿಮಗೆ ಸಿಕ್ಕಿದೆ, ಆಲ್ರೆಡಿ ಯೂಸ್ ಮಾಡ್ಕೋಬೋದು, ಇವಾಗ ಆಲ್ರೆಡಿ ಬಂದಿದೆ. ಓಕೆ, ಸೊ ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು ರೀಚ್ ನ್ಯೂ ಆಡಿಯನ್ಸ್ ವಿತ್ ಪ್ರಮೋಷನ್ಸ್ ಆನ್ ಯೂಟ್ಯೂಬ್ ಅಂತ ಇದೆ. ಸೊ ಯೂಟ್ಯೂಬಲ್ಲಿ ಪ್ರಮೋಷನ್ಸ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಇವಾಗ ನಿಮ್ಮ ಒಂದು ವೀಡಿಯೋನ ನೀವೇ ಪ್ರಮೋಟ್ ಮಾಡ್ಕೋಬೋದು. ಇಷ್ಟು ರೂಪಾಯಿ ಅಂತ ಕೊಡ್ತು ಅಂತಂದರೆ, ಪೇ ಮಾಡ್ತು ಅಂತಂದರೆ ಇಷ್ಟು ವ್ಯೂಸು ನಿಮಗೆ ಅಂತ ಸಿಗುತ್ತೆ, ಆಯಿತಾ? ಸೊ ಇದರಿಂದ ನಿಮ್ಮ ಚಾನಲ್ ಗ್ರೋತನ್ನು ನೀವು ಇದು ಮಾಡ್ಕೋಬೋದು, ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆಮೇಲೆ ಅದಕ್ಕೆ ಒಂದು ಪ್ರಮೋಷನ್ ಮಾಡೋದಕ್ಕೆ ಅದಕ್ಕೂ ಒಂದು ಸ್ಟೆಪ್ಸ್ಗಳಿದೆ, ಆಯಿತಾ? ಸೊ ನೀವೇನಾದರೂ ಕೇಳ್ತು ಅಂತಂದರೆ ನಾನಿದು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರಮೋಷನ್ದು ನಾನು ಯಾವುದೋ ಒಂದು ಸಲಿನೂ ಮಾಡಿಲ್ಲ, ಯಾವ ವೀಡಿಯೋಗೂ ಕೂಡ. ನೀವೇನಾದ್ರು ಕೇಳ್ತೀರಾ ಅಂತಂದರೆ ಬೇಕಾದ್ರೆ ಮಾಡ್ತೀನಿ. ಸೊ ನೋಡೋಣ, ಆಯಿತಾ? ಸೊ ಈ ಪ್ರಮೋಷನ್ಸ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲ್ ಮಾನೋಟೈಸ್ ಆಗಬೇಕು ಅಂತೇನಿಲ್ಲ. ಸೊ ಮಾನೋಟೈಸ್ ಆಗಿಲ್ಲ ಅಂದರೂ ಕೂಡ ನೀವು ಪ್ರಮೋಷನ್ಸ್ ಮಾಡ್ಬೋದು. ಅದೊಂದು ದೊಡ್ಡ ಬೆನಿಫಿಟ್ಟು ಯೂಟ್ಯೂಬರ್ಸ್ಗಳಿಗೆ. ಓಕೆ, ಸೊ ಇದೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಪ್ರಮೋಷನ್ಸ್ ಅಂತ. ಸೊ ಇದಿಷ್ಟೇ ಸದ್ಯಕ್ಕೆ ಲಾಸ್ಟ್ ಮಂತದ್ದು ಡೇಟಾ ನಮಗೆ ಈ ಮಂತಲ್ಲಿ ಕಳಿಸಿರೋದು. ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಚಾನಲ್ ಯಾವ ಥರ ಗ್ರೋತ್ ಆಗಿದೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ ಕೇಸ್ ಓಕೆ ಅಂದ್ಕೊಂಡಂಗೆ ಗ್ರೋ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ. ನೆಕ್ಸ್ಟ್ ಮಂತಲ್ಲಿ ಗ್ರೋ ಮಾಡೋ ಥರ ವೀಡಿಯೋಸ್ಗಳನ್ನ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಮಂತು ಡೇಟಾ ಜೊತೆಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ. ಸೊ ಅಲ್ಲಿ ತನಕ ಬೈ ಬೈ ಗೈಸ್, ಲವ್ ಯು ಆಲ್.